ಸುಳ್ಳು ಹೇಳ್ತಾರ ಅವರು. ಈ ಗಾಡಿ ಸೀಲ್ ಆಗಿರ್ಬಾರ್ದ ಇಂಜನ್ ರಿಪೇರಿ ಹಂಗೆ ಟ್ರಕ್ ಆಗ್ತಾವಂತ. ಇಲ್ಲ ಸರ್, ಇವು ಪಾಸಿಂಗ್ ಆಗಿನ ಗಾಡಿ ಅವ ಎರಡು ಪಾಸಿಂಗ್ ಆಗಿನ ಗಾಡಿ ನಡೆ ಗಾಡಿ ಎರಡು ಅಲ್ಲೇ ಬಿಟ್ಬಿಡ್ತಾರೆ. ಇಲ್ಲಿ ಇಂಜನ್ ಮಾಡ್ಸಕ್ ಹೇಳ್ತಾರ, ಅದು ಹಾರ್ಡ್ ಒನ್ ಡೇ 2 ಡೇ ಇಂಜನ್ ಹೊಸದೇ ಹಾಕ್ಬೇಕಾಗಿತ್ತು. ಅದು ಕೋಟೇಶನ್ ಹೇಳಪ್ಪ ಏನೇನು ಹೋಗ್ಯದ ಎಲ್ಲ. ಟೋಟಲ್ 3 ಗಾಡಿ ಬೀದರ್ ಬಿಟ್ಟು 4 ತಿಂಗಳು 5 ತಿಂಗಳು ಬಸವಕಲ್ಯಾಣ ಬಿಟ್ಟರು ಬೀದರ್ ಸಿಂಧೂರ್ ಶೋರೂಮ್ ನಲ್ಲಿ ಬಿಟ್ಟಿದ್ದಾರೆ ಸರ್. ಅನಿಲ್ ಕುಮಾರ್ ಸರ್ ನಾ ಟ್ರಾನ್ಸ್ಫರ್ ಇಲ್ಲಿ ಬಂದ ನಂತರ ಅನಿಲ್ ಕುಮಾರ್ ಸರ್ ನಾವು ಸಿಂಧೂರ್ ಶೋರೂಮ್ ಹೋಗಿದ್ವಿ. 3 ಗಾಡಿ ಇತ್ತು ಸರ್. ಅದರಲ್ಲಿ 2 ಗಾಡಿ ಮೊದಲೊಂದು ಕ್ಲೋಸ್ ಹಾಕೊಂಡು ರಿಪೇರಿ ಮಾಡಿಲ್ಲ ಸರ್. ಮಾಲಕನು ಮಾತಾಡ್ತೀವಿ, ಮಾಡ್ತೀವಿ ಅಂದರು, ಮಾಡ್ತೀವಿ 1 ತಿಂಗಳಾದರೂ ಮಾಡಿದ್ದಿಲ್ಲ. ಅವು ನಾವು ಟೋಲ್ಸ್ ಹಚ್ಕೊಂಡು ತಂದು ಇಲ್ಲಿ ಲೋಕಲ್ಲೇ ಈಗ 2 ಗಾಡಿ ರಿಪೇರ್ ಮಾಡಿಸಿದ್ವಿ ಸರ್. 2 ಟೋಲ್ಸ್ ಜಾರ್ಕೊಂಡು ಒಂದೇನು ಇಂಜಿನ್ ಸೀಜ್ ಆಗಿರೋ ಗಾಡಿ ಅಲ್ಲಿ ಇದೆ ಸರ್. ಅವೆಲ್ಲ ಇಂಜಿನು ಪಾರ್ಟ್ಸು ಡೋರ್ ಎಲ್ಲ ಬಿಚ್ಚಿಬಿಟ್ರ. ಆಮೇಲೆ ಇವು 2 ಗಾಡಿನೂ ಪಾರ್ಟ್ಸ್ ಅವ್ರು ಬಿಚ್ಕೊಂಡಿದ್ದಾರೆ, ಬಿಚ್ಕೊಂಡ್ರ ಸರ್. ಅವ್ರು ಏನು ಹೇಳ್ತಾರೆ ಸಿಂಧೋದವ್ರಿಗೆ ಕೇಳಿದ್ರೆ ಇಲ್ಲ ಬಸವಕಲ್ಯಾಣ ಬೈದರು ಅವರು ಅಲ್ಲಿ ಬಿಚ್ಕೊಂಡಿದ್ದಾರೆ, ಅದೊಂದು ನಿಮ್ಮ ಗಾಡಿ ಸಾಮಾನುಗಳು ಪಾರ್ಟ್ಸ್. ಇವ್ರಿಗೆ ಕೇಳಿದ್ರೆ ನಮ್ಮಲ್ಲಿ ಇಲ್ಲ, ನಾವು ಮಾಡ್ತೇವೆ ಸೀಜ್ ಆಗಿದ್ದ ಗಾಡಿ ಅಲ್ಲೇ ಇದೆ ಸರ್. ಮಾಡಿಸಿವಿ ಸರ್. ಚಾಲ್ತಿ ಇದಾವೆ ಸರ್. ಯಾವುದೇ ನೀವು ಶೋರೂಮ್ದಾಗ ಬಿಟ್ಟಿದ ಮೇಲೆ ಜಾಬ್ ಕಾರ್ಡ್ ಕೊಡ್ತಾರೆ, ನೀವು ಏನೇನು ಹಚ್ಚಿರಿ ಅವ್ರಿಗೆ ಕೊಟ್ರಿ ಅಂತ ಬರೀ ಚಾಲು ಎಲ್ಲ ಕೌನ್ಸಿಲರ್ಗೆ ಎಲ್ಲ ಕೌನ್ಸಿಲರ್ ಕೊಟ್ಟರು ಕೆಳಗೆ ಕಾಪಿ ಕೊಡ್ರಿ ಅಂತ ಕಾಪಿ ಕೊಡ್ರಿ ಸ್ವಲ್ಪ ಎಲ್ಲರಿಗೂ ಒಂದು ಕಾಪಿ ಕೊಡ್ರಿ. ಕಾಪಿ ಎಲ್ಲ ಕೊಡ್ರಿ. ಇದು ಕ್ಲಿಯರ್ ಬರೀರಿ ಯಾರಿಗೆ ಹಾಕ್ಬೇಕು DMA ಸರ್. ಟೋಟಲ್ ಈ ಪುರಸಭೆ ಉನ್ನತದಲ್ಲಿ ಎಷ್ಟು ಗಾಡಿ ಇದೆ ಎಲ್ಲ ಸರ್ಚ್ ಮಾಡಿ ಲಿಸ್ಟ್ ಮಾಡಿದ್ದೇವೆ ಸರ್. ನಾವು ಲಿಸ್ಟ್ ಮಾಡಿದಲ್ಲಿ ಟೋಟಲ್ 19 ಗಾಡಿ ಇದೆ ಸರ್. 19 ಗಾಡಿಯಲ್ಲಿ ಒಂದು ಟ್ರ್ಯಾಕ್ಟರ್, JCB ಡ್ರೈವರ್ ವಾಹನ ಚಾಲಕರು ಬರ್ತಿದ್ರಿಂದ ಅಷ್ಟೇ ನಿಂತಿದ್ದು ಸರ್. ಈಗ ಅವ್ರ ಡ್ರೈವರ್ಗಳು ಟೆಂಪರರಿ ಒಂದು ಇಬ್ಬರಿಗೆ ತಗೊಂಡು ಅದೇ ಸರ್ ಚಾಲ್ತಿ ಮಾಡಿ ನಡೆದಿದೆ ಸರ್. ಉಳಿದಿವ ಆಟೋಟಿಗಳು ಎಲ್ಲ ರಿಜಿಸ್ಟ್ರೇಷನ್ ಆಗಿವೆ ಸರ್. 19ರಲ್ಲಿ ಈಗ 2 ಗಾಡಿ, ಒಂದು ಸೀಟ್ ಆಗಿದ್ದ ಗಾಡಿ ಅಲ್ಲಿ ನಿಂತದ, ಇನ್ನೊಂದು ಗಾಡಿ ದುರಸ್ತಿ ಮಾಡಬೇಕಾಗ್ಯದ ಸರ್. ಅವು 3 ಗಾಡಿ ಯಾವಂದ್ರೆ ಚಾರ್ಜಿಂಗ್ ಗಾಡಿ ಕೇಳಿದ್ರಲ್ಲ, ಚಾರ್ಜಿಂಗ್ ಗಾಡಿ 3 ಗಾಡಿ ರಿಪೇರಿ ಮಾಡಿಸಿದ್ರು ಸರ್. ಅವು ಅಷ್ಟೇ ನಿಂತಿರೋ. ಉಳಿದ ಗಾಡಿ 17 ಗಾಡಿ ಚಾಲು ಇದಾವೆ. ಚಾರ್ಜಿಂಗ್ ಗಾಡಿ 3 ಗಾಡಿ ಏನಾಗ್ಯಾವ? ಹೌದು ತಂದರ ಹಂಗೆ ಇಟ್ಬಿಟ್ರೆ ಸರ್. ಟೋಟಲ್ 14 ಗಾಡಿಗಳು ಕೆಟ್ಟಿದ್ದು ಸ್ಕ್ರ್ಯಾಪ್ ಅಂತ. ಟೌನ್ ಪ್ಲಾನ್ ಆಫೀಸ್ ಏನು ಲೇಔಟ್ ಮಾಡ್ಕೊಂಡ್ ಬರ್ತಾರ ನೋಡ್ರಿ, ಮುನ್ಸಿಪಾಲಿಟಿದಾಗ ಏನು ಮಾಡಿಫೈ ಮಾಡ್ತಾರಲ್ಲ ಅವ್ರಿಗೆ ಆನ್ಲೈನ್ ಖಾತಾ ಕೊಡೋದಿಲ್ಲ ಮಾಡಿದ್ರಿ. ಏನು ಮುನ್ಸಿಪಾಲಿಟಿಲಿಂದ ಮಾಡ್ತಾರ ನೋಡ್ರಿ ಲೇಔಟ್, ಮುನ್ಸಿಪಾಲಿಟಿದವ್ರು ಮಾಡಿಫೈ ಮಾಡಿ ಅದು ಖಾತಾ ಕೊಡ್ಬೇಕು ಇಚ್ಚಿರಿ ಮಾಡಿದೇವ್ರಿ ಸರ್. ಅದು ಪರ್ಮಿಷನ್ ಕೊಡ್ಬೇಕು. ಒಂದೇ ಹೇಳ್ತೀನಿ, ಟೌನ್ ಪ್ಲಾನಿಂಗ್ ಇಂದ ಅಪ್ರೂವ್ ತಗೋತಾನೆ. ಟೌನ್ ಪ್ಲಾನಿಂಗ್ ಇಂದ ಅಪ್ರೂವ್ ತಗೊಂಡು ಲೇಔಟ್ ಎಲ್ಲ ಸೆಕ್ಷನ್ ಆಗ್ತದ. ಆಗಿನ ಮ್ಯಾಕ್ ಏನ್ ಮಾಡ್ತಾರ ಮತ್ತೆ ನಿಮ್ಮ ಮುನ್ಸಿಪಲ್ದಾಗ ಇನ್ನೊಂದು ಲೇಔಟ್ ಮಾಡ್ತಾರ. ಅದೇನು ಎಲ್ಲಿಗೆ ಅದು ಆಚಾರ ಮಾಡ್ತಾರ. ಇದೇ ಇದು ಏನದ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಉನ್ನಬಾದ್ ಅದೇ. ಹಾ ಈಗ ಅಜೆಂಡಾದಾಗ ಯಾವ್ದು ಸರ್ವೆ ನಂಬರ್ ಯಾವುದು? ಅದ್ರಾಗ 100/100 ಬರ್ತದ. ಯಾಕ ಊರ್ ಹೊರಗೆ ಬಿ ಅದ, ಅದು ಹಾಸ್ಟೆಲ್ ಕಿಡ್ಸ್ ಸೂಟೇಬಲ್ ಚೆನ್ನಾಗಿ ಒಳ್ಳೇದಾಗ್ತದ.
ಅವ್ರೇನಿದಿಲ್ಲ ನಾವು ದುಡ್ಡು ಕಟ್ಕೊಂಡೇ ಕೊಡ್ತೇವೆ ಮುನ್ಸಿಪಲ್ ಕೊಡ್ಬೇಕಾದ್ರೆ ಬರಲ್ಲ ಸರ್. ರೊಕ್ಕ ಇದ್ದು ಬರಲ್ಲ.